ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ಯೂಟ್ಯೂಬ್ ಅಲ್ಲ, ಹಳೆ ಯೂಟ್ಯೂಬ್ ಆಯ್ತು. 2 ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಏನಪ್ಪ ಏನೋ ವಿಡಿಯೋ ಹಾಕ್ತಾನೆ ಮತ್ತೆ ಕಾಣ ಆಗ್ಬಿಟ್ಟಿದ ಅಂತ ಅನ್ಕೋಬೇಡಿ. ಹಿಂಗೆ ಕೆಲಸ ಜೀವನ ನಡಿಬೇಕಲ್ಲ, ಕೆಲಸನ ಮಾಡಬೇಕು, ಯೂಟ್ಯೂಬ್ ನೋಡಬೇಕು. ಹಂಗೆ ಎಲ್ಲೂ ಹೋಗಿರಲಿಲ್ಲ. ಆಲ್ಮೋಸ್ಟು ಲಾಸ್ಟ್ ಟೈಮು ಹೊರಗಡೆ ಹೋಗಿದ್ದು ಅದು ಏನೋ ಹುಡ್ಕೊಂಡೋಗಿ ಏನೂ ಸಿಗದೆ ಬಂದು, ಅಂದರೆ ವ್ಯೂ ಪಾಯಿಂಟ್ ಹುಡ್ಕೊಂಡೋಗಿ. ಸೊ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಇವಾಗ ಹಂಗೆ ಮಡಿಕೇರಿ ಕಡೆ ಒಂದು ಪ್ರಯಾಣ, ಒಂದು ಪರ್ಸ್ನಲ್ ಕೆಲಸ ಇತ್ತು, ಹಂಗೆ ಮುಗಿಸ್ಕೊಂಡು ಒಂದು ರೈಡ್ ಆದಂಗೆ ಆಯ್ತದೆ. ಹೆಂಗೆ ನಡೀತದೆ ನಿಮ್ಮದೆಲ್ಲ ಕೆಲಸ? ನಿಮ್ಮದೆಲ್ಲ ಅಂದರೆ 8 ಜನ ಏನೋ ಫಾಲೋವರ್ಸ್ ಇದ್ದೀರಾ ದಿಗ್ಗಳ್ದು. ಹಂಗೆ ಒಂದು ರೆಸ್ಟ್ ಮಾಡೋದ, ಒಳ್ಳೆ ಸ್ಟ್ರೆಚ್ಚು. ನನಗಿದ್ರ ಒಂಥರ ಸಂತೋಷ. ರೈಡ್ ರೆಸ್ಪಾನ್ಸಿಬಲಿ ವೇರ್ ಕೇರ್ಸ್. ಈ ಥರ ಕಚಡದ ಮಕ್ಕಳು ಇರ್ತಾರೆ ಸಡನ್ನಾಗಿ ಬರೋರು. ಸೊ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಓಡಿಸಿ. ನಕ್ಕನ್ 2 ನಿಮಿಷ ಎಂಟಿ ಮಗನ ಸೈಡ್ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದ್ ಯಾರನ್ನ ಕಳಿಸ್ತೀಯ ಕಳ್ಸೋ. ಈಗ ಕರೆಕ್ಟಾಗಿ ಕುಶಾಲನಗರ ಎಂಟ್ರಿ. ಚಳಿ ಕಿತ್ಕೊಂಡು ಹೊಡಿತಾ ಇದೆ ಕುಶಾಲನಗರದ ಹತ್ರನೇ. ಆಯ್ತಾ ಇಲ್ಲ ಗಾಡಿ ಓಡ್ಸೋಕ್ಕೆ, ಕೈ ಬೇರೆ ಒಳ್ಳೆ ಫ್ರೀಸ್ ಆದಂಗೆ ಆಗೋಗಿದೆ. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಬಿಡೋದ, ಪೆಟ್ರೋಲ್ ಬೇರೆ ಇಲ್ಲ ಗಾಡೀಲಿ. ಅಣ್ಣ 500 ಹಾಕಿ ಅಣ್ಣ. ನಾರ್ಮಲ್. ಮಡಿಕೇರಿ ಎಂಟ್ರಿ. ಮಡಿಕೇರಿಗೂ ನನಗೂ ಏನೋ ಒಂದು ಹೆವಿ ನೆಕ್ಸ್ಟ್ ಲೆವೆಲ್ ಬಾಂಡಿಂಗ್ ಇದೆ. ಒಂದೇನು ಅಂದರೆ ನನ್ನ ಪ್ರಾಪರ್ ಬಂದು ಮಡಿಕೇರಿನೇ, ಹುಟ್ಟಿದ್ದು ಓದಿದ್ದೆಲ್ಲ ಆಲ್ಮೋಸ್ಟ್ ಇಲ್ಲೇ. ಅದೊಂದು. ಆಮೇಲೆ ಇದೊಂದಿದೆ, ಅದು ಶೇರ್ ಮಾಡ್ಕೊಳಕ್ಕಾಗಲ್ಲ. ಬೇರೆ ಕಡೆಯಿಂದ ಬಂದು ಈಗ ಆಲ್ಮೋಸ್ಟ್ ಮಡಿಕೇರಿಯಲ್ಲಿ ಸುಮಾರು ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಬರೋದು, ಗಲೀಜು ಮಾಡೋದು, ವೇಸ್ಟೇಜ್ನ ಬಿಸಾಕೋದು. ನೀವು ತಿಂತೀರಾ, ಬರ್ತೀರಾ ಅಂದಮೇಲೆ ಅದನ್ನು ವಾಪಸ್ ತೊಗೊಂಡೋಗೋ ರೆಸ್ಪಾನ್ಸಿಬಿಲಿಟಿನೂ ನಿಮ್ಮದೇ. ಹಂಗೆ ಮಾಡಿನೇ ಅರ್ಧ ಅಲ್ಲ ಫುಲ್ ಬೆಂಗಳೂರನ್ನೇ ಹಾಳು ಮಾಡಿ ಹಾಕ್ಬಿಟ್ಟಿದ್ದೀರ. ಇಲ್ಲಿ ಬರೋದು, ಅದು ಇದು ತಗೊಬರೋದು, ರೋಡಲ್ಲಿ ಬಿಸಾಕೋದು, ಇಷ್ಟ ಬಂದಂಗೆ ಆ ಥರ ಎಲ್ಲ ಮಾಡಿಬಿಡಿ. ನೇಚರ್ ಅಂತ ಮಿಕ್ಕಿರೋದು ಈ ಜಾಗಗಳು. ನಿಮ್ಗಾಗಲ್ಲ ನನಗೆ ಇಟ್ಕೊಂಡು ಹೋಗೋಕ್ಕೆ, ತಗೊಂಡೋಗೋಕ್ಕೆ ಆಗಲ್ಲ ಅಂದರೆ ಗುರು ತಿನ್ನಲೇಬೇಡ ಗುರು, ನೀನು ತಗೊಳ್ಳೇಬೇಡ. ಏನಕ್ಕೆ ತಗೊಳ್ತೀಯ? ನೀನು ಕ್ಲೀನಾಗಿ ಇಡೋಕ್ಕಾಗಲ್ಲ ಅಂತಂದ್ಮೇಲೆ ನೀನೇನಕ್ಕೆ ಮಾಡ್ತೀಯ ಅಲ್ವಾ? ಏನ್ ಸೀನಿಕ್ ಆಗಿದೆ ನೋಡಿ ರೂಟ್ ಇದು. ಮಡಿಕೇರಿ ಟು ಮ್ಯಾಂಗ್ಳೂರ್ ರೂಟು. ನ್ಯೂಟ್ರಲ್ ಆಗೋಯ್ತು ಸಡನ್ನಾಗಿ. ಹುಡುಗಿರ ಮುಂದೆ ಎಲ್ಲ ಆಗೋದ್ರೆ ಅದು ಬೈ ಮಿಸ್ ಆಗಿ ನ್ಯೂಟ್ರಲ್ ಆಗೋದು. ಹುಡುಗಿರ ಮುಂದೆ ಏನಾರು ಆಯಿತು ಅಂದರೆ ಶೋ ಆಫ್ ಮಾಡಕ್ಕೆ ರೈಸ್ ಮಾಡ್ತಾವನೆ ಗುರು ಅಂದ್ಕೊಬಿಡ್ತಾರೆ. ದೇವ್ರೆ ಒಳ್ಳೇದು ಮಾಡಪ್ಪ, ಫಾಲೋವರ್ ಜಾಸ್ತಿ ಆಗಾಗ ಮಾಡಪ್ಪ ದೇವ್ರೆ, ಕಪ್ಪಡಪ್ಪ. ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಹೊಸ ಚಾನಲ್ಲು, ಹೊಸ ವೀಡಿಯೋಸು ಒಂದಿನ ಹಾಕಿದ್ರೆ ಇನ್ನೊಂದು 2 ತಿಂಗಳು ಕಣ್ಮರೆ ಆಗೋಯ್ತೀಯಾ, ಬೈಕೊಳ್ತೀರಾ ಗೊತ್ತು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಹಬ್ಗಿ ಎಲ್ಲ ಮಾಡ್ಕೊಳ್ಳಿ.
ಸರಿನಾ? ನಗು ಬರ್ಲಿಲ್ವಾ? ಅದಾಗ ಒಂದು ಪ್ಲಾನ್ ಇದೆ, ಒಳ್ಳೆ ರೈಡ್ ಮಾಡೋಣ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಪ್ಲ್ಯಾನಿಂಗ್ ನಡೀತಾ ಇದೆ, ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದ. ಹಂಗೆ ಬರಬೇಕಾದ್ರೆ ಇಲ್ಲೊಂದು ಟೀ ಶಾಪ್ ಸಿಗ್ತಾಯಿತ್ತಾ, ಅದ್ರ ಬ್ಯಾಕ್ ಸೈಡ್ ವ್ಯೂ ಸಕ್ಕತ್ತಾಗಿದೆ. ಈ ಥರ ವ್ಯೂವಲ್ಲಿ ಕುತ್ಕೊಂಡು ಒಂದು ಟೀ ಎಂಜಾಯ್ ಮಾಡೋದೇ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದು. ಈ ಸೀನಿಕ್ ವ್ಯೂನ ಹಂಗೆ ಎಂಜಾಯ್ ಮಾಡ್ತಾಯಿರಿ. ಮತ್ತೊಂದು ಹೊಸ ವೀಡಿಯೋ ಜೊತೆ ಬೇಗ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.